ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಪದ ವ್ಲಾಗ್. ನಾವು ಸಂಕ್ರಾಂತಿ ಹಬ್ಬದ ನೈಟ್ ಈ ಥರ ಡೆಕೋರೇಟ್ ಮಾಡಿದ್ದು ನಮ್ಮ ಏರಿಯಾದಲ್ಲಿ ಒಂದು ಫೀಲ್ಡಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದು ನಾನು. ನೋಡಿ ಈ ಥರ ಎಲ್ಲ ಎಷ್ಟು ಸುತ್ತ ಈ ಥರ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ಕಲರ್ ಕಲರ್ ಬಟ್ಟೆಯಲ್ಲಿ ಈ ಥರ ಮಾಡಿದ್ದಾರೆ. ಸೆಟ್ ಎಲ್ಲ ಈ ಥರ ಹಾಕಿದ್ರು. ನೋಡ್ಲಿಕ್ಕಂತೂ ನಂಗೆ ತುಂಬ ಚೆನ್ನಾಗಿತ್ತು. ತಿಂಡಿ ತಿನಿಸುಗಳೆಲ್ಲ ಮಾಡಿದ್ರು. ಸೊ ನಾವು ಎಲ್ಲ ನೋಡಿಕೊಂಡು ಹಬ್ಬದ ಅಡುಗೆ ಇತ್ತಲ್ಲ, ಹಾಗಾಗಿ ನೈಟೇ ರಾತ್ರಿನೇ ಮನೆಗೆ ವಾಪಸ್ ಬಂದ್ವಿ. ಬೆಳಗ್ಗೆ ದೋಸೆಗೆ ಅಂತ ಇದು ಪ್ರಿಪೇರ್ ಮಾಡ್ತಾ ಇರೋದು. ನಾನು ದೋಸೆಗೆ ಅಂತ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಗ್ಲಾಸಷ್ಟು ಅಯ್ಯಾರ ಹಿಟ್ಟು ಹಾಕಿ 1 ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು 1 ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಬೇಳೆ, ನೆಕ್ಸ್ಟ್ 1 ಸ್ಪೂನ್ ಮೆಂತ್ಯ. ಇದನ್ನು ಇಷ್ಟನ್ನು ಹಾಕೊಂಡು ನೆನೆಸಿಟ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಸಂಜೆ 5 o'clock 5:30 ನೆನೆಸಿಟ್ಕೊಂಡಿದೆ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು, ಯಾಕೆಂದರೆ ನಾವು ಸೆಟ್ ದೋಸೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಸ್ವಲ್ಪ ಈ ಥರ ಮೇಲ್ಗಡೆಯಿಂದ ಬಿಟ್ಟರೆ ನೀಟಾಗಿ ಅದು ಸರಾಗವಾಗಿ ಬರಬೇಕು. ಆ ಥರ ನಾನು ಅದರಲ್ಲಿ ಕಲಿಸ್ಕೊತಾ ಇದ್ದೀನಿ. ಕಲಸಿಟ್ಕೊಂಡು ನಂತರ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, 3 ಬೆಳ್ಳುಳ್ಳಿ ಎಷ್ಟು, ಒಂದು ಸ್ವಲ್ಪ ಹುಣಸೆಹಣ್ಣು, ನಂತರ 4 ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಹೋಳಷ್ಟು ಹುರಿಗಡಲೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ಪೂನ್ ಬೇಕನ್ನಿಸ್ತು. ಸೊ ಅದಕ್ಕೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿಲಿ ರುಬ್ಕೊಬೇಕು. ನೋಡಿ ಚಟ್ನಿನ ತರ್ತರಿಯಾಗಿ ರುಬ್ಕೊಳ್ಳಿ. ಆವಾಗಲೇ ದೋಸೆ ಜೊತೆ ತಿನ್ನಬೇಕಾದ್ರೆ ಚಟ್ನಿ ತೆಂಗಿನಕಾಯಿ ಫ್ಲೇವರ್ ಸಿಕ್ಕಿದ್ರೆ ಅದು ಒಳ್ಳೆ ಒಂದು ಮಜಾ ಕೊಡುತ್ತೆ. ಸೊ ಹಾಗಾಗಿ ಚಟ್ನಿ ರುಬ್ಬಿಟ್ಕೊಂಡಿದ ನಂತರ ಇವಾಗ ಇರೋದು ಒಂದು ರೆಸಿಪಿ ಮಾಡೋಣ. ಅದರೊಳಗಡೆ ಚಟ್ನಿ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬೆಣ್ಣೆನ ಆ್ಯಡ್ ಮಾಡಿಕೊಂಡು ಕಾದಿರೋ ಹಂಚಿಗೆ ಈರುಳ್ಳಿನ ಉದ್ದದ ಕಟ್ ಮಾಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಜಾಸ್ತಿ ಈರುಳ್ಳಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ಲೋ ಫ್ಲೇಮಲ್ಲಿ ಮಧ್ಯ ಗಾತ್ರದಲ್ಲಿ ಹುರ್ಕೊಬೇಕು. ಒಂದು ಜಾಸ್ತಿ ಫ್ರೈ ಆದರೆ ಅದು ಬಾಯಿಗೆ ಸಿಗಲ್ಲ ಕ್ರಂಚಿಯಾಗಿ. ಸೊ ಆ ಥರ ಹುರ್ಕೊಂಡಿದ ನಂತರ 2 ಹೆಸರು ಕರಿಬೇವನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ನೋಡಿ ಆಲ್ಮೋಸ್ಟ್ ಅಲ್ಲಿ ಇದು ಫ್ರೈ ಆಗಿದೆ, ಇಷ್ಟೇ ಸಾಕು, ಜಾಸ್ತಿ ಉರಿಯಲ್ಲ. ಬೆಣ್ಣೆ ಈರುಳ್ಳಿ ಪಲ್ಯ ಜೊತೆ ಚಟ್ನಿ ಸೊ ರೆಡಿ ಆಯಿತು. ಇದು ಮಿಕ್ಸ್ ಮಾಡೋದೇನು ಬೇಡ, ಹಾಗೆ ಮೇಲೆ ಹಾಕೋತಾ ಇದ್ದೀನಿ. ಹಾಕೋಬೇಕಾದ್ರೆ ಈರುಳ್ಳಿ ಪಲ್ಯ ಜೊತೆ 1 ಸ್ಪೂನ್ ಚಟ್ನಿ ಸೇರಿಸಿ ಆ್ಯಡ್ ಮಾಡ್ಕೋಬೇಕು. ಸೂಪರ್ ಟೇಸ್ಟ್ ಇರುತ್ತೆ ಇದು ಬೆಣ್ಣೆ ಈರುಳ್ಳಿ ಪಲ್ಯ ವಿತ್ ಚಟ್ನಿ ರೆಸಿಪಿ ಫ್ರೆಂಡ್ಸ್. ಇದು ಈ ಥರ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಲೇಬೇಕು. ಟೇಸ್ಟ್ ಅಂತೂ ನಿಜವಾಗ್ಲೂ ದೋಸೆ ಜೊತೆ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದು ಸಂಪದ ವ್ಲಾಗ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಮೊದಲೇ ಬಂದು ತಲುಪುತ್ತೆ. ನೋಡಿ ಹಂಚನ್ನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದೆ. ಇದಕ್ಕೆ ನೀರನ್ನ ಚಿಮ್ಮಿಸ್ಕೊಂಡು ದೋಸೆ ಬ್ಯಾಟರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡಿದ್ದ ನಂತರ ಉಲ್ಟಾ ಹಾಕ್ಕೊಂಡು ಮತ್ತೆ ನಾರ್ಮಲಿ ನೀವೆಲ್ಲ ಹೇಗೆ ದೋಸೆ ಇದು ಮಾಡ್ಕೋತೀರೋ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ದೋಸೆನ ಅದೇ ಥರ ಹಾಕ್ಕೊತಾ ಇದ್ದೀನಿ. ಸೆಟ್ ದೋಸೆ ಜೊತೆ ಬೆಣ್ಣೆ ಈರುಳ್ಳಿ ಪಲ್ಯ ಚಟ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಹೆಸರು ಹೇಳೋಕ್ಕೆ ಸ್ವಲ್ಪ ಇದನ್ನಿಸ್ಬೋದು, ಆದರೆ ಸೂಪರ್ ಟೇಸ್ಟ್ ಸಿಗುತ್ತೆ ನಿಮಗೆ. ನಿಮ್ಮ ಮನೇಲಿ ಈ ಥರ ಮಾಡಿಕೊಡಿ ನಿಮಗೆಲ್ಲರಿಗೂ. ನೋಡಿ ಈ ರೆಸಿಪಿ ಅಂತೂ ಬೆಳಗ್ಗೆ ಟಿಫನ್ಗೆ ಎಂಥ ಒಳ್ಳೆ ನಾಷ್ಟ ಮಾಡಿದ್ವಪ್ಪ ಅಂತ ಫೀಲ್ ಆಗುತ್ತೆ ನಿಮಗೆ. ಅಷ್ಟು ಸೀರಿಯಸ್ಲಿ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ನೋಡಿ ಪಲ್ಯಕ್ಕೆ ಅಂದರೆ ಈರುಳ್ಳಿ ಪಲ್ಯ ಮತ್ತು ಬೆಣ್ಣೆ ಹಾಕಿ ಮಾಡಿರೋದಕ್ಕೂ ಅದಕ್ಕೂ ಚಟ್ನಿ ಜೊತೆ ತಿನ್ಲಿಕ್ಕಂತೂ ಸೂಪರಾಗಿರುತ್ತೆ. ಆ ಚಟ್ನಿ ಜೊತೆ ತಿಂತಾಯಿದ್ರಂತೂ ಒಳ್ಳೆ ನಿಮಗೆ ಒಂದು ಫ್ಲೇವರ್ ಸಿಗುತ್ತೆ. ನೋಡಿ ದೋಸೆ ನೋಡ್ತಾ ಇರ್ಬೋದು ನೀವು ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ, ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ. ಸೊ ನೋಡಿ ಇವಾಗ ತೊಗೊಂಡು ತಿಂತಾಯಿದ್ರೆ ಅದು ಬೆಣ್ಣೆ ಜೊತೆ ದೋಸೆ ಇದ್ರೇ ಒಂದು ಒಳ್ಳೆ ಕಾಂಬಿನೇಷನು. ಅದ್ರ ಜೊತೆ ಚಟ್ನಿ, ಅದ್ರ ಜೊತೆ ಹುರಿದಿಟ್ಟಿರುವಂಥ ಈರುಳ್ಳಿ, ಅದು ಬೆಣ್ಣೆಲೆ ಕರೆದಿರೋದಂತೂ ಬಾಯಲ್ಲಿ ಮಧ್ಯೆ ಸಿಗ್ತಾ ಇರುತ್ತೆ. ಸಖತ್ ಟೇಸ್ಟ್ ಇದೆ. ಶುಂಠಿ ಎಲ್ಲ ಹಾಕಿರೋದ್ರಿಂದ ಫುಡ್ಡು ಹೆಲ್ದಿಯಾಗೂ ಇರುತ್ತೆ. ಅದು ತಿಂತಾಯಿದ್ರೆ ಮಾತ್ರ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಂತರ ಇವಾಗ ನಾವೆಲ್ಲ ನಾಷ್ಟ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಡೋಣ ಶಾಪ್ಗೆ ಅಂತ ಹೇಳ್ಬಿಟ್ಟು ತಿಂತಾ ಕುಂತಿದ್ದೆ. ನಾನು ತಿನ್ನಬೇಕಿದ್ರಂತೂ ನನಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ನಿಜವಾಗ್ಲೂ ಅಷ್ಟು ನನಗೆ ಫ್ಲೇವರ್ ಇಷ್ಟ ಆಯಿತು. ನಂಗೆ ಬೆಣ್ಣೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಷ್ಟನೇ, ಯಾಕೆಂದರೆ ಊರಲ್ಲೆಲ್ಲ ಬೆಣ್ಣೆ ಎಲ್ಲ ಆರಾಮಾಗಿ ಸಿಗ್ತಾಯಿತ್ತು. ಹಾಗಾಗಿ ಬೆಣ್ಣೆ ಜೊತೆ ನಾನು ಉಪ್ಸಾರು, ಖಾರ, ರೊಟ್ಟಿ ಈ ಥರ ಎಲ್ಲ ಹಾಕ್ಕೊಂಡು ತಿಂದಿದ್ದೀನಿ. ಅದರಲ್ಲಂತೂ ಈ ಥರ ಫ್ಲೇವರಬಲ್ ಆಗಂತೂ ಸೂಪರಾಗಿತ್ತು. ಅದು ಈರುಳ್ಳಿಲಿ ಬೆಣ್ಣೆಯಲ್ಲಿ ಈರುಳ್ಳಿನ ಹುರಿದು ಮಾಡಿರೋದು ಇದೇ ಫಸ್ಟ್ ಟೈಮು. ರೆಸಿಪಿ ನಂಗೆ ಇಷ್ಟ ಆಯಿತು ಫ್ರೆಂಡ್ಸ್. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ನೀವು ಇನ್ನೊಂದ್ಸಲ ಈ ರೆಸಿಪಿನ ಮಾಡ್ಕೊಳ್ಳಿ.
ಅದು ಚಟ್ನಿ ಮತ್ತು ದೋಸೆ ಜೊತೆ ತಿಂತಾ ಇದ್ದು ಸಖತ್ತಾಗಿತ್ತು. ಸೆಟ್ ದೋಸೆ ಅಂತೂ ಸಾಫ್ಟಾಗಿ ತುಂಬ ಸೂಪರಾಗಿ ಬಂದಿತ್ತು. ನಂತರ ನಾನು ಶಾಪಿಗೆ ಬಂದಿದ್ದೆ ನೋಡಿ. ಶಾಪಲ್ಲಿ ಆಲ್ರೆಡಿ ಇವಾಗ 3 ಆಗಿತ್ತು. ಮಧ್ಯಾಹ್ನ ಅಡುಗೆ ಮಾಡೋದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಐಟಮ್ ಬರುತ್ತೆ ಅಂತ ನನ್ನ ಹಸ್ಬೆಂಡ್ ಮೊದಲೇ ಹೇಳಿದರು. ಸೊ ಹಾಗಾಗಿ ಬಂದಿದ್ದೀನಿ. ಇಲ್ಲಿ ಐಟಮ್ ಹೊಡಿತಾ ಇದ್ದಾರೆ ನೋಡಿ. ಎಷ್ಟು 3 ಮೂಟೆ ಒಟ್ಟಿಗೆ ಹೊತ್ಕೊಂಡ್ಬರ್ತಾರೆ ಅವರು. ತೊಗೊಂಬಂದು ಇವಾಗ ದೂರ ಇವಾಗ ರೋಡೆಲ್ಲ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಒಂದೊಂದು ಪ್ರಾಬ್ಲಮ್ ಅಲ್ಲ ನಮಗೆ. ಇವಾಗ ರೋಡ್ ಮಾಡ್ತಿರೋದ್ರಿಂದ ಅದು ವೆಹಿಕಲ್ಸ್ ಯಾವುದು ಓಡಾಡ್ತಾ ಇರಲಿಲ್ಲ. ಅಲ್ಲಿ ಸ್ವಲ್ಪ ಮಣ್ಣು ತೆಗೆದ್ರು ಅವಾಗ ಬಂದಿತ್ತು ನೋಡಿ. 3 ಮೂಟೆ 1 2 3 ಆ ಥರ ಕೌಂಟ್ ಮಾಡ್ತಾಯಿದ್ದೀನಿ ಕೂಡ ನಾನು. ಅಲ್ಲಿ ಬಂದರು 3-4 ಮೂಟೆ ತೊಗೊಂಡ್ಬರ್ತಾರೆ. ಅದು ನಮ್ಮದು ಮುಂದೆ ಪೆನಾಪ್ ಇದೆಯಲ್ಲ, ಅದು ತಾಕತ್ತೆ ಅವ್ರಿಗೆ. ಅದಕ್ಕೆ 3 ಮೂಟೆ ತೊಗೊಂಡ್ಬರ್ತಾರೆ. ಯಾವಾಗಲೂ ತೊಗೊಬಂದು ಇದೇ ಥರ ಹೊಡಿಯೋದು ಎಷ್ಟು ಕಷ್ಟ ಗೊತ್ತಾ. ಯಪ್ಪ ನಾವು 1 ಮೂಟೆ 2 ಮೂಟೆ ಎತ್ತಕ್ಕೆ ಇದು ಮಾಡ್ತೀವಿ. ಅವ್ರಿಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮು ಇವ್ರನ್ನ ಮಾತಾಡಿಸಿ ಏನು ವಿಡಿಯೋ ಮಾಡಲ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಮಾಡ್ತಾ ಇದ್ದೀವಿ 7-8 ವರ್ಷ ಆಯಿತು. ಇವ್ರನ್ನ ನಾನು ಕೇಳ್ತಾ ಇದ್ದೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಅಂತ. ಅವರೇ ನನ್ನ ಹಸ್ಬೆಂಡು. ಸೊ ಅದಕ್ಕೆ ಹಂಗೆ ಅಂತ ಇದ್ರು ಅಷ್ಟೇ. ತೊಗೊಬಂದು ಕೊಡ್ತಾರೆ. ಅವರು ಮೂಟೆನ ಎತ್ತೆತ್ತು ಈ ಥರ ಹೊಡ್ಕೊತಾರೆ. ಈ ಥರ ಮಾಡ್ಕೊತಾ ಇರಬೇಕಿದ್ರೆ ಏನಾದರೂ ಫ್ಯಾನ್ ಆಫ್ ಮಾಡೋಣ ಅಂತ ಹೋದೆ. ಅಷ್ಟರೊಳಗಡೆ ಕಾಂಟ್ರಾಕ್ಟರ್ ಬಂದು ಅದನ್ನು ಮಣ್ಣೆಲ್ಲ ಮುಚ್ಚಬೇಕಿತ್ತು. ಗಾಡಿ ಈ ಕಡೆ ಇತ್ತಲ್ಲ. ಸೊ ನೋಡಿ ಎಲ್ಲೋಗಿ ನಿಂತ್ಕೊಂತು ಗಾಡಿ. ಟ್ಯಾಕ್ಟರ್ ತಂದು ಮಣ್ಣು ಸುರಿದ್ರು. ಐಟಮೇ ಅರ್ಧ ಹಾಕ್ಸ್ಕೊಳಕ್ಕಾಗಲಿಲ್ಲ. ಸೈಡಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಂಡಿದ್ದಾಯಿತು. ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಸಂಜೆ ಆಗಲೇ ಆಗಿತ್ತು. ಸೊ ಸ್ವಲ್ಪ ಚಿಕನ್ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕನ್ ರೆಸಿಪಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆಗೆ ಆಯಲ್ ಹಾಕ್ಕೊಂಡು ನಂದಿನಿ ತುಪ್ಪನ 1-2 ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ಯಾರ್ಯಾರಿಗೆ ಚಿಕನ್ ತಿಂದರೆ ಬಾಯಿ ನೀರು ಸುರಿಯುತ್ತೋ ನನಗಂತೂ ಗೊತ್ತಿಲ್ಲ. ನನಗಂತೂ ಸಿಕ್ಕಾಬಟ್ಟೆ ಸ್ಪೈಸಿಯಾಗಿ ಯಾರು ಚಿಕನ್ ರೆಸಿಪಿನ ಇಷ್ಟಪಡ್ತೀರೋ ಅವ್ರಿಗಂತೂ ಇದು ಮಸ್ಟ್ ಆ್ಯಂಡ್ ಶುಡ್ಡು. ನಿಮ್ಮ ಮನೇಲಿ ನೀವು ಟ್ರೈ ಮಾಡಲೇಬೇಕು. ಅಪ್ಪ ಬಾಯಿ ಕೆಟ್ಟೋಗಿದೆಯಪ್ಪ, ನಾವು ಖಾರ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಈ ರೆಸಿಪಿನ ಮರಿದಂಗೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಅಷ್ಟು ಚೆನ್ನಾಗಿರುತ್ತೆ. ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದಾಗ ಸಣ್ಣದಾಗಿ ಹಚ್ಚಿಟ್ಟಿರೋಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಚಿಟಪಟ ಅಂತ ಸಿಡಿಯೋ ಸೌಂಡ್ಸು, ಆಯಲ್ಲು ಸಿಡಿತಾ ಇದೆ ನೋಡ್ತಾ ಇರ್ಬೋದು ನೀವು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂಗೆ ಈ ರೆಸಿಪಿ ಬರತ್ತೆ. ಎಲ್ಲರೂ ತಿನ್ನಬೇಕಿದ್ರೆ ತಿನ್ನೋವರೆಗೂ ಏನೂ ಅನ್ನಲಿಲ್ಲ ಫ್ರೆಂಡ್. ತಿಂದಾದ್ಮೇಲೆ ಎಲ್ಲರೂ ಖಾರ ಅಂತ ಇದ್ರು. ಕಸ್ತೂರಿ ಮೆಂತ್ಯ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಕಸ್ತೂರಿ ಮೆಂತ್ಯ ಆಪ್ಷನಲ್ಲಿ ನಿಮಗೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಓಕೆ, ಟೇಸ್ಟ್ ಬಂದೇ ಬರುತ್ತೆ. ಯಾಕೆಂದರೆ ಎಲ್ಲ ಆಲ್ ಸ್ಪೈಸಸ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಬ್ಲ್ಯಾಕ್ ಪೆಪ್ಪರ್, ಟರ್ಮರಿಕ್ ಪೌಡರ್, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ತೊಗೊಂಡು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಇದನ್ನು ಹುರ್ಕೊಬೇಕು. ಇವಾಗ ಅದನ್ನ ಸ್ವಲ್ಪ ಮಸಾಲ ಎಲ್ಲ ನೀಟಾಗಿ ಹುರ್ಕೊಂಡು ಬಂದ ನಂತರ ಚಿಕನ್ ಆ್ಯಡ್ ಮಾಡ್ಕೊಬೇಕು ನೋಡಿ. ನಾನು ಇವಾಗ ಹುರ್ಕೊತಾ ಇದ್ದೀನಿ. ಚಿಕನ್ನ ನಾನು ಏನು ಮಾಡಿದ್ದೀನಿ ಅಂದರೆ ಮೊದಲೇ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಥರ ನಿಧಾನ ಉರಿಲಿ ಸ್ವಲ್ಪ ಹೊತ್ತು ಸ್ಟಾರ್ಟಿಂಗ್ ಬೇಯಿಸ್ಕೊಳ್ಳಿ. ಇದು ನಾನ್ ಸ್ಟಿಕ್ ಹಾಕಿರೋದ್ರಿಂದ ತಳ ಏನು ಹಿಡಿಯಲ್ಲ. ಸೊ ಹಾಗಾಗಿ ಬೇಗನೆ ಕುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೊತಾ ಇದ್ದೀನಿ. ನಾನು ರಾತ್ರಿ ಶಾಪಿಂದ ಬಂದು ಇದು ಚಿಕನ್ ರೆಸಿಪಿ ಮಾಡೋಕ್ಕೆ ಅಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಸೊ ಹಾಗಾಗಿ ಲೆಡ್ ಕ್ಲೋಸ್ ಮಾಡಿ ಅದನ್ನು ಕುಕ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ ನೋಡಿ. ಲೆಡ್ ಓಪನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಹಾಗೆ ಕ್ಲೋಸ್ ಮಾಡಿ ಓಪನ್ ಮಾಡಿ ಮಾಡ್ಕೊತಾ ಇರಬೇಕು. ಸ್ವಲ್ಪ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಬೇಗ ಕುಕ್ ಆಗುತ್ತೆ ಅಂತೇಳಿ ಅಷ್ಟೇ. ನನಗೆ ಕಲರ್ ಸ್ವಲ್ಪ ಡಲ್ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕಲರ್ಸ್ ಎಷ್ಟು ಇಂಪಾರ್ಟೆಂಟು, ಟೇಸ್ಟು ಅಷ್ಟೇ ಇಂಪಾರ್ಟೆಂಟು. ನೋಡಲಿಕ್ಕೆ ಚೆನ್ನಾಗಿದ್ರೆ ಮನಸ್ಸಿಗೆ ಇಷ್ಟ ಆಗುತ್ತೆ. ಮನಸ್ಸಿಗೆ ಇಷ್ಟ ಆದರೆ ಟೇಸ್ಟು ತುಂಬ ಸೂಪರಾಗಿರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ರೆಸಿಪಿ ಮಾಡಿದ್ರು ಇಷ್ಟಪಟ್ಟು ಮಾಡಬೇಕು. ಆವಾಗ ಅದು ತಿನ್ನಲಿಕ್ಕೂ ಚೆಂದ. ಅದನ್ನು ನಾವು ತಿಂತಾ ಇರಬೇಕಿದ್ರೆ ಫೀಲ್ ಮಾಡಿಕೊಂಡು ಇದು ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಚಿಕನ್ ರೆಸಿಪಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಇದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ಲೆಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಆಯಿಲೆಲ್ಲ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾಯಿದೆ ಅಂತ ಹೇಳಿ ನೋಡಿ. ಇವಾಗ ನಾನು ಸ್ವಲ್ಪ ಹೊತ್ತು ಅದನ್ನು ಉಲ್ಟಾ ಮಾಡಿಕೊಂಡು ಮತ್ತು ಇದನ್ನು ಕುಕ್ ಮಾಡಿಕೊಂಡ್ರೆ ಅಲ್ಲಿ ಆಯಲೆಲ್ಲ ನೋಡಿ ತುಪ್ಪ ಎಲ್ಲ ಹಾಕಿದ್ನಲ್ಲ. ಸೊ ಅದು ನೀಟಾಗಿ ಅದು ಬಿಟ್ಕೊತಾ ಇದೆ.
ನಾವಿವಾಗ ಚಾಕುನ ಅದನ್ನು ನಾವು ಊರ ಕಡೆ ಇದೇ ಥರ ಮಾಡೋದು. ಮಟನ್ ಏನಾದರೂ ತಂದರೆ ಚಾಕುನ ಸ್ವಲ್ಪ ಹೊತ್ತು ಬೆಂಕಿಲಿ ಇಟ್ಬಿಟ್ಟು ಕಬ್ಬಣನ ಅದನ್ನು ಮತ್ತೆ ಅದರೊಳಗಡೆ ನಾವು ಹೆಚ್ತೀವಿ. ಸೊ ಹಾಗೆ ನಾನು ಇದನ್ನು ಚಾಕುನಲ್ಲಿ ಇದು ಮಾಡ್ತೀನಿ. ಸೊ ನಾವು ಇದೇ ಥರನೇ ಊರ ಕಡೆಯಿಂದ ಮಟನ್ ತಂದರೆ ಅಥವಾ ಊರಲ್ಲಿ ಮಟನ್ ತಂದರೆ ಯಾವ ಥರ ಮಾಡ್ತೀವೋ ಇಲ್ಲೂ ಕೂಡ ನಾನು ಅದೇ ಥರನೇ ಚಿಕನ್ನು ಅಥವಾ ಮಟನ್ ಏನೇ ರೆಸಿಪಿ ತಂದ್ರೂ ಬೆಂಕಿಲಿ ಕಾಯಿಸಿ ಅದನ್ನು ಮಟನ್ ಒಳಗಡೆ ಹಚ್ತೀನಿ. ನೋಡಿ ಹಾಗೆ ಹಚ್ಕೊಂಡಾದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದ್ದೀವಿ. ಟೇಸ್ಟ್ ಕೂಡ ನಿಜವಾಗ್ಲೂ ಸೀರಿಯಸ್ಸಾಗಿ ಚೆನ್ನಾಗಿದೆ. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ಮರೆಯೋದಕ್ಕೆ ಟ್ರೈ ಮಾಡಿ. ನಾನು ಟೇಸ್ಟ್ ನೋಡೋಣ ಅಂತ ಹೇಳಿ ಸ್ವಲ್ಪ ಒಂದು ಪ್ಲೇಟ್ಗೆ ಹಾಕ್ಕೊಂಡೆ. ಸ್ವಲ್ಪ ಏನಾಗಿತ್ತು ಅಂದರೆ ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಕೂಡ. ಸೊ ಹಾಗಾಗಿ ಸುಡ್ತಾಯಿತ್ತು ತಿಂದೆ. ಸಪ್ಪೆ ಮತ್ತು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳ್ತಾ ಇದ್ದೀನಿ. ಸೈಡಲ್ಲಿ ಒಬ್ಬ ನನ್ನ ಮಗ ಇದ್ದಾನೆ, ನನಗೂ ಚುರ್ಕೊಡಮ್ಮ ಅಂತ ಇದ್ದಾನೆ. ಅವನಿಗೂ ಸುಡ್ತಾಯಿತ್ತು, ಅವನಿಗೂ ಕೊಟ್ಟೆ. ನನ್ನ ಮಕ್ಳಿಗೆ ಚಿಕನ್ನು ಮಟನ್ ಅಂದರೆ ತುಂಬ ಇಷ್ಟ. ಯಾರಿಗೆ ಗೌಡ್ರಿಗೆಲ್ಲ ಚಿಕನ್ನು ಮಟನ್ ಇಷ್ಟ ಆಗಂತಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಚಿಕನ್ ನಾವಂತೂ ಎಕ್ಸ್ಪೆಷಲಿ ಮಂಡ್ಯದವರು ಇನ್ನು ಕೇಳಬೇಕಾ, ಚಿಕನ್ ಇಲ್ಲ ಮಟನ್ ಇಲ್ಲ ಅಂದರೆ ಆಗೋದೇ ಇಲ್ಲ ಅವ್ರಿಗೆ. ನಮಗೆ ಒಂದು ಫುಲ್ ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ. ಅದರೊಳಗಡೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು, ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತಲ್ಲ, ಸೊ ಹಾಗಾಗಿ ನೀರು ಆ್ಯಡ್ ಮಾಡಿಕೊಂಡು ಒಂದು ಫುಲ್ಲು ಅರ್ಧ ಹೋಳು ನಿಂಬೆ ರಸ ಏನಿತ್ತು ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದರೊಳಗಡೆ ನೀರನ್ನ ಆ್ಯಡ್ ಮಾಡಿಕೊಂಡು ಗಂಟು ಇಲ್ದಂಗೆ ಕಲಿಸ್ಕೊಂಡು ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಬೇಕು. ಅಂದರೆ ಗ್ರೇವಿ ಇರುತ್ತೆ. ಇದನ್ನು ನೀವು ಚಪಾತಿಗಾದ್ರು ತಿನ್ನಿ, ರೈಸ್ಗಾದ್ರೂ ತಿನ್ನಿ. ರೈಸ್ಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ಗೆ ಆ್ಯಡ್ ಮಾಡ್ಕೊಬೇಡಿ, ರೈಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಇನ್ನೂ ಸಖತ್ತಾಗಿ ಫ್ಲೇವರ್ ಇರುತ್ತೆ. ನೀವು ಮುದ್ದೆ ಜೊತೆ ಉಪ್ಸಾರು ಮುದ್ದೆ ಜೊತೆ ಸೈಡ್ ಡಿಶಸ್ಗಾಗಲಿ ಏನಕ್ಕಾಗಲಿ ಸೂಪರಾಗಿರುತ್ತೆ. ಅದು ಎಕ್ಸ್ಪೆಷಲಿ ನಮ್ಮ ಮಂಡ್ಯದವ್ರಿಗೆ ಉಪ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ. ನೀವು ಸೈಡಲ್ಲಿ ಇದನ್ನು ಮಾಡಿಟ್ಬಿಟ್ಟು ಮುದ್ದೆ ಜೊತೆ ಸೈಡಲ್ಲಿ ನೆಂಚ್ಕೊಳಕ್ಕೆ ತಿಂತಾಯಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ರೈಸು ಕೂಡ ನೀವು ಇದರಲ್ಲೇ ತಿನ್ಬೋದು. ನಾವು ನೈಟ್ ಹಾಗೆ ಮಾಡಿದ್ದು, ನೈಟ್ ಊಟ ಮಾಡಿದ್ದೆಲ್ಲ ಅದರ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಇದನ್ನು ಮಾಡ್ಕೊಳ್ಳೋಕ್ಕೆ ಲೇಟ್ ಆಗಿತ್ತು, ಮಾಡ್ಕೊಂಡು ಇದೆಲ್ಲ ಮಾಡಿದ್ದೆಲ್ಲ ಇದಾಗಿತ್ತಲ್ಲ. ಸೊ ಸಾಕು ಅಂತೇಳಿ ಸುಮ್ಮನೆ ಅದೇ ಊಟ ಮಾಡೋದು ಅದು ಇದು ಎಲ್ಲಾದರೆ ತುಂಬ ಓವರ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ರೆಸಿಪಿನ ವೀಡಿಯೋಸ್ನ ಶೇರ್ ಮಾಡಬೇಕು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದಂತೂ ಒಳ್ಳೆ ರೆಸಿಪಿ, ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂತ. ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನೆಲೆ, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಟರ್ಮರಿಕ್ ಪೌಡರ್ ತುಂಬ ರಿಚ್ಚಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಯಾವ ಹೋಟ್ಲಿಗೆ ಹೋದ್ರೂ ಈ ಟೇಸ್ಟ್ ಸಿಗೋಲ್ಲ, ಅಷ್ಟು ಸೂಪರ್ ಟೇಸ್ಟ್ ಇತ್ತು. ನೈಟ್ ಸ್ವಲ್ಪ ನನ್ನ ಮಗಂದು ಎಲ್ಲ ಊಟ ಮಾಡಾದ್ಮೇಲೆ ಪ್ರಾಜೆಕ್ಟ್ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಪೇಸ್ಟ್ ಮಾಡಿ ಒಂದು ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿ ಕಟ್ ಮಾಡಿಕೊಟ್ಟಿದ್ದೀನಿ. ಇದನ್ನು ಅವನೇ ಪೇಸ್ಟ್ ಮಾಡ್ಕೊಂಡಿದ್ದೆ, ನಾನು ಓನ್ಲಿ ಬರೀ ಕಟ್ ಮಾಡಿ ಕೊಟ್ಟಿದ್ದೆ ಅಷ್ಟೇ. ಹಿಂದೆ ಆಲ್ಮೋಸ್ಟ್ ಇದೆಲ್ಲ ಪ್ರಾಜೆಕ್ಟ್ ವರ್ಕ್ ಎಲ್ಲ ಡಿಸೈನ್ಸ್ ಎಲ್ಲ ನಾನೇ ಮಾಡಿರೋದು. ಸೈನ್ಸ್ ಪ್ರಾಜೆಕ್ಟ್ ಆಗಿರ್ಬೋದು, ಒಂದು ಏನು ಪ್ರಾಜೆಕ್ಟ್ ಇದ್ದರೂ ಡಿಸೈನ್ಸ್ ಎಲ್ಲ ನಾನೇ ಮಾಡಿಕೊಡ್ತೀನಿ. ಇಂಡಿಯಾ ಮ್ಯಾಪ್ ಇದೆಯಲ್ಲ ಅದನ್ನು ನಾನು ಅಚ್ಚಿಳಿಸಿ ಬಿಡಿಸಿರೋ ಅಂಥದ್ದು. ಸಿಂಪಲಾಗಿ ನಾನೆಲ್ಲ ಆಲ್ಮೋಸ್ಟ್ ನಾನೇ ಮಾಡ್ಕೊಡ್ತೀನಿ. ಸೊ ನಮಗೆ ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದ.